ಮೇಷರಾಶಿಯವರಿಗೆ ನೋಡಿ 3ನೇ ಮನೇಲಿ ಗುರು ಚಂದ್ರ ಶುಕ್ರ, 4ನೇ ಮನೇಲಿ ಬುಧ, 5ನೇ ಮನೇಲಿ ಸೂರ್ಯ ಕೇತು, 6ನೇ ಮನೇಲಿ ಮಾತ್ರ ಕುಜ ಇರ್ತಾರೆ. ಕುಜನಿಗೆ ಶನಿ ದೃಷ್ಟಿ ಬೀಳುತ್ತೆ, ಆದರೂ ಪರವಾಗಿಲ್ಲ. ಯಾವುದೋ ಒಂದು ಕಾರ್ಯ ನಿಮಗೆ ಒಳ್ಳೇದಾಗುತ್ತೆ, ಒಳ್ಳೆ ರೀತಿ ಇದೆ ಅಂತ ಅಂದಾಗ ಖಂಡಿತವಾಗ್ಲೂ ಯುಟಿಲೈಸ್ ಮಾಡ್ಕೊಳ್ಳಿ. ಮೇಷರಾಶಿಯವ್ರಿಗೂ ತುಂಬ ಚೆನ್ನಾಗಿದೆ. ವೃಷಭ ರಾಶಿಯವ್ರಿಗಂತೂ ಸಿಕ್ಕಾಪಟ್ಟೆ ಯೋಗದಲ್ಲೇ ಇದ್ದಾರೆ ಆಲ್ರೆಡಿ. ಆದ್ರೂ ಅವತ್ತು ಒಂದು 3 ದಿನ ತುಂಬ ಚೆನ್ನಾಗಿದೆ ನೋಡಿ. 2ನೇ ಮನೇಲಿ ಧನಸ್ಥಾನದಲ್ಲಿ ಗುರು ಮತ್ತು ಶುಕ್ರ ಇರ್ತಾರೆ. ಧನಸ್ಥಾನದಲ್ಲಿ ಗುರು ಶುಕ್ರ ಚಂದ್ರ 3 ಜನ ಧನಸ್ಥಾನದಲ್ಲಿದ್ದಾಗ ನಿಮ್ಮ ಏನು ಕಂಪ್ನಿಗಳು ಇನ್ನೊಂದು ಏನಾದರೂ ಕಂಪ್ನಿ ಮಾಡಬೇಕು, ಇನ್ನೊಂದು ಏನಾದರೂ ಸ್ಟಾರ್ಟಪ್ ಮಾಡಬೇಕು, ಸಣ್ಣದಾಗಿ ಯಾರಾದರೂ ಒಂದು ಮೆಸ್ ಇಡಬೇಕು, ಒಂದು ಬಳೆ ಅಂಗಡಿ ಇಡಬೇಕು, ಒಂದು ಹೂವಿನ ಅಂಗಡಿ ಇಡಬೇಕು, ಎಲ್ಲರೂ ಅವತ್ತು ಮಾಡ್ಕೊಳ್ಳಿ. ಎಲ್ಲರೂ ಅವ್ರಿಗೆ ಬೇಕಾಗಿರೋ ಅಂಥ ಕೆಲಸ ಕಾರ್ಯಗಳನ್ನ ಎಲ್ಲರೂ ಮಾಡ್ಕೊಳ್ಳಿ. ವೃಷಭ ರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ. 3ನೇ ಮನೇಲಿ ಬುಧ, 4ನೇ ಮನೇಲಿ ಸೂರ್ಯ ಕೇತು, 5ನೇ ಮನೇಲಿ ಕುಜ. ಸೊ ಸಾಲು ಗ್ರಹಗಳು ಹಿಂದಿಂದನೇ ಇರೋದ್ರಿಂದ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಮಿಥುನ ರಾಶಿಯವ್ರಿಗಂತೂ ಸಿಕ್ಕಾಪಟ್ಟೆ ಯೋಗ ಅಂತ ಅಂದರೆ ರಾಶಿಯಲ್ಲೇ ಚಂದ್ರ ಶುಕ್ರ ಗುರು ಇರೋದ್ರಿಂದ ಗಜಕೇಸರಿ. ಯಾರು ಮಿಥುನ ರಾಶಿ ಇದ್ದೀರಾ ಅವ್ರಿಗೆ ಗಜಕೇಸರಿ ಯೋಗಕ್ಕಿಂತ ಇನ್ನೊಂದು ಪಟ್ಟು ಜಾಸ್ತಿ, ಇನ್ನೊಂದು ಸ್ಟೆಪ್ ಮೇಲೆ ಅಂತ ತಿಳ್ಕೊಳ್ಳಿ. ಹಾಗಾಗಿ ಮಿಥುನ ರಾಶಿ ಆ ಒಂದು ಟೈಮಲ್ಲಿ ಬೇಕಾದರೆ ನೀವು ಲಗ್ನವನ್ನು ಯಾರಿಗೆಲ್ಲ ಲಗ್ನ ನೋಡೋಕ್ಕೆ ಬರುತ್ತೆ ಆ ಒಂದು ಟೈಮನ್ನು ಮಿಥುನ ಲಗ್ನದಲ್ಲಿ ನೀವು ಏನು ಬೇಕಾದರೂ ಮಾಡ್ಕೊಳ್ಬೋದು. ಇಷ್ಟೇ ಟೈಮು ಅಷ್ಟೇ ಟೈಮ್ ಅಂತ ನೋಡಬೇಡಿ. ಆ ಮಿಥುನ ಲಗ್ನಕ್ಕೆ ನಿಮಗೆ ಮಧ್ಯರಾತ್ರಿ ಬಂದರೂ ಅಷ್ಟೇ, ಬೆಳಗಿನ ಜಾವ ಬಂದರೂ ಅಷ್ಟೇ, ಆ ಟೈಮ್ನ ನೀವು ಯೂಸ್ ಮಾಡ್ಕೊಳ್ಳಿ. ಇದು ನೀವು ಹುಡ್ಕೊಳ್ಳಿ, ಈ ಟೈಮ್ನ ಹುಡ್ಕೊಳ್ಳಿ. ಗೊತ್ತಿರೋರು ಇವಾಗ ಹುಡ್ಕೊಂಡು ಆ ಟೈಮಿಗೆ ಮಾಡಿ ತುಂಬ ಯೋಗ ಬರುತ್ತೆ. ಮಿಥುನ ಲಗ್ನ ಸೂಪರ್ ಅಂತ ಹೇಳ್ತೀನಿ ಅವತ್ತಿಗೆ, ಆ 3 ದಿನಕ್ಕೆ. ಅದು ಬಿಟ್ಟರೆ ನೋಡಿ ಕಟಕ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಬ್ಯಾಕ್ ಟು ಬ್ಯಾಕು 4 ಮನೇಲೂ ಗ್ರಹಗಳು, ಎಲ್ಲ ಗ್ರಹಗಳು ಅವ್ರ ಮನೇಲೇ ಇದೆ. ಸಂಪತ್ತು, ಸಿರಿ ಸಂಪತ್ತು ಮತ್ತು ಐಶ್ವರ್ಯ ಮತ್ತು ನೇಮು ಫೇಮನ್ನು ತಂದುಕೊಡೋ ಅಂಥ 3 ಗ್ರಹಗಳು ಅಲ್ಲೇ ಇದ್ದಾವೆ. ಹಾಗಾಗಿ 10ನೇ ಮನೇಲಿ ಶನಿ ಬರ್ತಾನೆ. ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ಗುರು ಬಂದಿರೋದು ಎಲ್ಲೋ ಕೆಟ್ಟಿದೆ, ಒಂದು ಸ್ವಲ್ಪ ಬಂದಾಗ ಗುರು ಬದಲಾವಣೆ ಆದಾಗ ಅಬ್ಸ್ಟ್ರಕ್ಸಲ್ಲೋ ಏನೇನೋ ಆಯಿತು, ಅವೆಲ್ಲ ಒಂದು ಕಡೆ ಇಟ್ಟರೆ ಅವ್ರಿಗೆ ಅಂತ ಒಂದು ಒಳ್ಳೆ ಟೈಮ್ ಬಂದಿರುತ್ತಲ್ವ ನೋಡಿ. ಅದೇ ಮಿಥುನ ರಾಶಿಗೆ ಯೋಗದ ಗ್ರಹಗಳು ಬಂದು ಕೂತ್ಕೊಂಡಾಗ ಅವ್ರು ಏನು ಬೇಕಾದರೂ ಮಾಡ್ಕೊಳ್ಬೋದು. ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. 3 ದಿನ ತುಂಬ ಚೆನ್ನಾಗಿ ಕೂಡ ಇರ್ತೀರ ನೀವು. 10ನೇ ಮನೇಲಿ ಶನಿ ಇರೋದ್ರಿಂದ ನೀವು ಮನೆಗಿನೇ ಕಟ್ಟೋದು, ಮನೆ ತೊಗೊಳ್ಳೋದು, ವೆಹಿಕಲ್ ತೊಗೊಳ್ಳೋದು, ನಿಮ್ಮ ಕೆಲಸದಲ್ಲಿ ಸಿಕ್ಕಾಪಟ್ಟೆ ತುಂಬ ಮುಂದುವರಿತೀರ ಆ 3 ದಿನ. ಅದಕ್ಕೆ 3 ದಿನ ಎಲ್ಲೂ ಹೋಗಬೇಡಿ, ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಿ, ಎಲ್ಲೂ ಹೋಗಬೇಡಿ. 3 ದಿನ ಚೆನ್ನಾಗಿದೆ ಅಂತ ದೇವಸ್ಥಾನ ಟ್ರಿಪ್ಪು ಅಂತ ದಯವಿಟ್ಟು ಎಲ್ಲೂ ಹೋಗಬೇಡಿ. ಹಾಗೆ ಕಟಕ ರಾಶಿಯವ್ರಿಗೆ ಮಕ್ಕಳಿಗೆ ಅಡ್ಮಿಷನ್ಸು, ಮಕ್ಕಳು ಎಜುಕೇಷನ್ ಬಗ್ಗೆ, ಮಕ್ಕಳು ಕೆಲಸದ ಬಗ್ಗೆ, ಇದ್ರ ಬಗ್ಗೆ ಸಾಕಷ್ಟು ಏನು ಬೇಕಾದರೂ ಮಾಡ್ಕೊಳ್ಬೋದು ಕಟಕ ರಾಶಿಯವರು. ಹಾಗೆ ನಿಮಗೆ ನೀವು ಮಾಡ್ಕೋಬೇಕು ಅಂದಾಗ ನೋಡಿ, ಬುಧ ನಿಮ್ಮ ಮಿಥುನ ಲಗ್ನದಲ್ಲಿ ಬುಧ ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂತಂದರೆ ನಿಮ್ಮ 12ನೇ ಮನೆ ಅಧಿಪತಿ ಕಟಕ ರಾಶಿಗೆ ಬಂದಿದ್ದಾನೆ. ಸೊ ಅಲ್ಲಿಗೆ 12ನೇ ಮನೆ ಅಂತ ಅಂದ್ಕೋಬೇಡಿ, ಆ ಮನೆಗೆ ಅವನು ಧನಸ್ಥಾನಕ್ಕೆ ಬಂದಿದ್ದಾನೆ. ಹಾಗಾಗಿ ಕೆಲವರೆಲ್ಲ ನಮಗೆ 12ನೇ ಮನೆಯಲ್ಲಿ ಚಂದ್ರ ಶುಕ್ರ ಗುರು ಇದ್ದಾರೆ ಅಂತ, ಆದರೆ ಅದೇ ಚಂದ್ರ 12ನೇ ಮನೆಗೆ ಹೋಗಿದ್ದಾನೆ. ಎಲ್ಲೋ ಒಂದು ಕಡೆ ನಿಮಗೂ ಪಾಸಿಟಿವ್ ಕೊಡ್ತಾನೆ ಅಂತ ಹೇಳ್ತೀನಿ. ಯಾಕಂದರೆ 2ನೇ ಮನೆ ರಾಶಿಯಾಧಿಪತಿ ಚಂದ್ರ 12ಕ್ಕೆ ಹೋಗಿದ್ದಾನೆ. 2ನೇ ಮನೆ ಸೂರ್ಯ ಕೇತು ಇರ್ತಾರೆ. 3ನೇ ಮನೆಯಲ್ಲಿ ಕುಜ ಮತ್ತು ಕೇತು ಇರ್ತಾರೆ. ಹಾಗಾಗಿ ಯಾವ ಕೆಲಸ ಮಾಡಿದ್ರೂ ನಿಮಗೂ ಕೂಡ ಪಾಸಿಟಿವ್ ಆಗುತ್ತೆ. 12ನೇ ಮನೆ ಅಂತ ಭಯ ಬೀಳಬೇಡಿ. ಮುಹೂರ್ತ ಇಟ್ಕೊಳ್ಳಿ. ಯಾರು ಕಟಕ ರಾಶಿಯವರು ಇರ್ತೀರ, ಕಟಕ ಲಗ್ನದವ್ರು ಇರ್ತೀರ, ಅವರು ನಿಮ್ಮ ಒಂದು ಮುಹೂರ್ತವನ್ನು ಸೆಟ್ ಮಾಡ್ಕೊಳ್ಳಿ. ಎಲ್ಲ ಕೆಲಸ ನಿಮಗೆ ಪಾಸಿಟಿವ್ ಆಗುತ್ತೆ. ಇವಾಗ ನಾನು ಏನೇನು ಕೆಲಸ ಮಾಡ್ಬೋದು ಅಂತ ಹೇಳ್ಕೊಬಂದೆ, ಅದೆಲ್ಲ ಕೂಡ ಪಾಸಿಟಿವ್ ಆಗುತ್ತೆ. ಹಾಗೆ ಸಿಂಹ ರಾಶಿಯವ್ರಿಗೂ ತುಂಬ ಚೆನ್ನಾಗಿದೆ ನೋಡಿ. 11ನೇ ಮನೆಗೆ ಗುರು ಚಂದ್ರ ಮತ್ತು ಶುಕ್ರ ಬರ್ತಾರೆ. ಇದು ತುಂಬ ಪಾಸಿಟಿವು ಸಿಂಹ ರಾಶಿಯವರು. ಬುಧ ಒಬ್ಬನು 12ನೇ ಮನೇಲಿದ್ದಾನೆ ಅಷ್ಟೇ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ಒಂದು ಗ್ರಹ ನಿಮಗೆ ಕೆಟ್ಟಿದ್ರೆ ಯಾವುದೋ ಒಂದು 3 ಗ್ರಹ ನಿಮಗೆ ಒಳ್ಳೇದು ಮಾಡೋದಿರುತ್ತೆ. ಹಾಗಾಗಿ ಸಿಂಹ ರಾಶಿಯವರು ಗೌರ್ಮೆಂಟ್ ಜಾಬಲ್ಲಿ ಯಾರ್ಯಾರು ಇರ್ತೀರೋ ಅವ್ರಿಗೆಲ್ಲ ಪ್ರಮೋಷನ್ ಸಿಗ್ಬೋದು. ಅಥವಾ ಅಲ್ಲಿ ನೀವೇನಾದರೂ ಮುಂದಿನ ಕೆಲಸ ಮಾಡಬೇಕು ಅಂದರೆ ಆ ದಿನಗಳು ಚೆನ್ನಾಗಿರುತ್ತೆ, ಅದಕ್ಕೆ ನೀವು ಟೈಅಪ್ ಆಗ್ಬೋದು. ಹಾಗೆ ಕನ್ಯಾ ರಾಶಿಯವ್ರಿಗೂ ತುಂಬ ಚೆನ್ನಾಗಿದೆ. 10, 11, 12 ಸೂರ್ಯ 12ನೇ ಮನೆಯಲ್ಲಿದ್ದರೂ ಕೂಡ 10ನೇ ಮನೆ ಗುರು ಶುಕ್ರ ಚಂದ್ರ ಯೋಗ ಕೊಡ್ತಾರೆ, ನಿಮಗೆ ರಿಸಲ್ಟನ್ನು ಕೊಡ್ತಾರೆ. ಹಾಗೆ 11ನೇ ಮನೆ ಬುಧ ಕೂಡ ನಿಮಗೆ ರಿಸಲ್ಟನ್ನು ಕೊಡ್ತಾರೆ. ನೆಕ್ಸ್ಟು
ತುಲಾರಾಶಿಯವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿದೆ. ಇಲ್ಲಿ ಯಾವ ಮನೆ 8ನೇ ಮನೆ 6ನೇ ಮನೆ 12ನೇ ಮನೆ ಅಂತ ಭಯ ಬೀಳಬೇಡಿ. ಯಾಕಂದರೆ ಆ ರಾಶಿಯ ಅಧಿಪತಿ ಎಲ್ಲಿದ್ದಾನೆ ಅನ್ನೋದನ್ನು ಮುಖ್ಯವಾಗಿರುತ್ತೆ ನಿಮಗೆ. ಹಾಗಾಗಿ ಎಂಥ ಕೆಲಸ ಮಾಡಿ ಯಾರು ಆ ಮನೆಗಳನ್ನ ನೋಡ್ಕೊಂಡು ಕುತ್ಕೋಬೇಡಿ. ಅವತ್ತು ಇರೋ ಒಂದು ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. ತುಲಾರಾಶಿಯವ್ರಿಗೂ ಅಷ್ಟೇ, ತುಲಾರಾಶಿಯವ್ರಿಗೂ ತುಂಬ ಚೆನ್ನಾಗಿದೆ ಟೈಮು. ಕುಜ ಒಬ್ಬ 12ನೇ ಮನೇಲಿದ್ದಾನೆ. ಸ್ವಲ್ಪ ಮಾತಾಡೋದು ಕಮ್ಮಿ ಮಾಡಿ. ಅದು ಬಿಟ್ಟರೆ ಯಾವುದಾದ್ರೂ ವ್ಯವಹಾರ ಅಂತ ನೋಡಿದಾಗ ಆ ಒಂದು ಟೈಮ್ ನೋಡಿಕೊಂಡು ಆ 3 ದಿನ ಯುಟಿಲೈಸ್ ಮಾಡ್ಕೊಳ್ಳಿ. ಅದರಲ್ಲೂ ಭೂಮಿ ವ್ಯವಹಾರ ಒಂದು ಬಿಟ್ಟು ಬೇರೆ ಎಲ್ಲ ಕೂಡ ಮಾಡ್ಕೊಳ್ಬೋದು ತುಲಾರಾಶಿಯವರು. ಅದೊಂದು ಬಿಟ್ಟು ಬೇರೆ ಕೆಲಸಗಳೆಲ್ಲ ಮಾಡ್ಕೊಳ್ಳಿ. ಬೇರೆ ಕೆಲಸಗಳು ಮಾಡಿದಾಗ ಯಾವುದೋ ಒಂದು ರೀತಿಯಲ್ಲಿ ಅದು ಕೂಡ ನಿಮಗೆ ಸಕ್ಸಸ್ ಆಗ್ಬೋದು. ಮತ್ತು ವೃಶ್ಚಿಕ ರಾಶಿಯವ್ರಿಗೇನು ಅಷ್ಟೇ ತುಂಬ ಟೈಮ್ ಚೆನ್ನಾಗಿದೆ. ಪಾಪ ಅವ್ರಿಗೆ ಟೈಮ್ ಕೆಟ್ಟಿತ್ತು ಕೂಡ. ಟೈಮ್ ಕೆಟ್ಟಿರೋದ್ರಿಂದ ಆ ಒಂದು ಈ ಟೈಮಲ್ಲಿ ಏನಾಗುತ್ತಪ್ಪ ಅಂತಂದರೆ ವೃಶ್ಚಿಕ ರಾಶಿಯವ್ರಿಗೆ ನೋಡಿ, ಆ ಒಂದು ಟೈಮಲ್ಲಿ ಅವರು ಕೇಳ್ಕೊಳ್ಬೋದು. ನೀವು ಏನು ಕೆಲಸ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಮುಹೂರ್ತವನ್ನು ತೊಗೊಳ್ಬೋದು. ಮುಹೂರ್ತ ತೊಗೊಂಡು ನಿಮ್ಮ ಒಂದು ನೋಡಿ 3ನೇ ಮನೆ ವೃಶ್ಚಿಕ ರಾಶಿಯವ್ರಿಗೆ 4ರಲ್ಲಿ ರಾಹು 5ರಲ್ಲಿ ಶನಿ. ವೃಶ್ಚಿಕ ರಾಶಿಯವ್ರಿಗೆ ಟೈಮ್ ಕೆಟ್ಟಿದೆ ಅಂತ ಹೇಳ್ತಿದ್ವಿ. ಬಟ್ ಈ ಒಂದು ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಈ ಬರೋ ಒಂದು ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. 5, 6, 7, 8ನೇ ಮನೇಲಿ ಗುರು ಶುಕ್ರ ಚಂದ್ರ ಇರ್ತಾರೆ. ಆದರೆ ಅವರ ರಾಶಿಯಾಧಿಪತಿ ಕುಜ ಬಂದು 11ರಲ್ಲಿದ್ದಾರೆ. ಸೊ ಅವತ್ತು ಏನು ಮಾಡಬೇಕು ನೀವು ಅಂತಂದರೆ ನಿಮ್ಮ ಭೂಮಿ ವ್ಯವಹಾರ ಏನಿರುತ್ತೆ ಅದನ್ನು ನೀವು ಪಾಸಿಟಿವ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಯೋಗ ಬರುತ್ತೆ. ಯಾಕಂದರೆ ಕುಜ ಚೆನ್ನಾಗಿದ್ದಾಗ ನೋಡಿ 11ನೇ ಮನೇಲಿ ಕುಜ 10ನೇ ಮನೇಲಿ ಸೂರ್ಯ ಕೇತು ಇದ್ದಾಗ ನಿಮ್ಮ ಕೆಲಸದ ವಿಚಾರ ಏನಿರುತ್ತೆ, ಗೌರ್ಮೆಂಟದು ಏನಾದರೂ ಇದ್ದರೆ ಕಾನೂನಿಂದ ಆಗಿರ್ಬೋದು, ಗೌರ್ಮೆಂಟಿಂದ ಏನಾದರೂ ಇದ್ದರೆ ಅದನ್ನು ನೀವು ಅವತ್ತು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತೀರ. ತುಂಬ ಯೋಗ ಬರುತ್ತೆ. ಆ ಒಂದು ಕೆಲಸವನ್ನು ಕೂಡ ನೀವು ಮಾಡ್ಕೊಳ್ಬೋದು ವೃಶ್ಚಿಕ ರಾಶಿಯವರು. ಅದನ್ನು ನಿಮಗೆ ಪಾಸಿಟಿವ್ ಆಗೋ ಥರ, ಯಾಕಂದರೆ ನಿಮಗೆ ಕುಜ ಚೆನ್ನಾಗಿದ್ದಾಗ ನಮಗೇನು ಮಾಡಬೇಕು, ನಾವೇನು ಮಾಡಬೇಕು, ನೀವು ಭೂಮಿ ರಿಲೇಟೆಡ್ಡು, ಮನೆ ರಿಲೇಟೆಡ್ಡು ಏನು ಬೇಕಾದರೂ ಮಾಡ್ಕೊಳ್ಬೋದು. ಅಥವಾ ನೀವು ಯಾವುದಾದ್ರೂ ಆಸ್ತಿ ಮಾರ್ತೀರಾ ಅವತ್ತಿನ 3 ದಿನದಲ್ಲಿ ಅದನ್ನು ಮಾತಾಡ್ಕೊಳ್ಳಿ. ಅಥವಾ ನಿಮಗೆ ಆ ಭೂಮಿ ವಿಷಯಕ್ಕೆ ಯಾರಾದರೂ ದುಡ್ಡು ಕೊಡಬೇಕಾ, ಈ 3 ದಿನ ನೀವು ಪಾಸಿಟಿವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟು ಬಂದು ಧನುರಾಶಿಯವ್ರಿಗೆ 7ನೇ ಮನೇಲಿ ಸೀದಾ 7ನೇ ಮನೆಗೆ ಹೋದರೆ ಗುರು ಮತ್ತು ಚಂದ್ರ ಶುಕ್ರ ನೇರ 7ನೇ ಮನೆ ದೃಷ್ಟಿ ನಿಮಗೆ ಧನುರಾಶಿ ಮೇಲೆ ಬೀಳ್ತಾ ಇದೆ. 1 ಗ್ರಹ ಅಲ್ಲ 3 ಗ್ರಹದ ದೃಷ್ಟಿ, 7ನೇ ದೃಷ್ಟಿ ನಿಮ್ಮ ಮನೆ ಮೇಲೆ ಬೀಳ್ತಿದ್ರೆ ಧನುರಾಶಿಯವರು ತುಂಬ ಚೆನ್ನಾಗಿದೆ. ತುಂಬ ಟೈಮ್ ಚೆನ್ನಾಗಿದೆ ನೋಡಿ. ಅವತ್ತು ಪ್ರಪಂಚದಲ್ಲಿ ಹೇಳ್ತೀನಿ ಏನು ಬೇಕಾದರೂ ಆಗ್ಬೋದು, ಒಳ್ಳೇದು ಬೇಕಾದರೂ ಆಗ್ಬೋದು, ಕೆಟ್ಟದ್ದು ಬೇಕಾದರೂ. ನನ್ನ ಪ್ರಕಾರ ಗುರು ಚಂದ್ರ ಶುಕ್ರ 3 ಗ್ರಹದ ದೃಷ್ಟಿ ಬೀಳೋದ್ರಿಂದ ಒಳ್ಳೆಯದೇ ಆಗತ್ತೆ, ಒಳ್ಳೆಯದೇ ಆಗಲಿ ಕೂಡ. ಯಾಕಂದರೆ ಸಾಕಷ್ಟು ನೋವುಗಳನ್ನ ನೋಡ್ತಾನೆ ಬರ್ತಾ ಇದ್ದೀವಿ, ಹೇಳ್ತಾನೆ ಇದ್ದೀವಿ. ಸೊ ಆ 3 ದಿನ ಪಾಸಿಟಿವ್ ಆಗಲಿ, ಏನಾದರೂ ನಮ್ಮ ಪ್ರಪಂಚಕ್ಕೆ ಏನಾದರೂ ಕೊಡುಗೆ ಆಗುವಂಥ ವಿಷಯಗಳು ಈಚೆ ಬರಲಿ, ಯಾವುದಾದ್ರೂ ಒಳ್ಳೆ ಕೆಲಸಗಳಾಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಸಾಲು ಇದನ್ನೇ ನೋಡ್ತಾ ಇದ್ದೀವಿ. ಹಾಗಾಗಿ ಶನಿ ದೃಷ್ಟಿ ಮಾತ್ರನೇ ಬೀಳೋದು, 1 ಪಾಪಗ್ರಹ ದೃಷ್ಟಿ. ಆದರೆ 3 ಶುಭ ಗ್ರಹದ ದೃಷ್ಟಿ, 3 ಒಳ್ಳೆ ಗ್ರಹಗಳ ದೃಷ್ಟಿ ಒಂದು ಬೀಳ್ತಾ ಇರೋದ್ರಿಂದ ಧನುರಾಶಿಯವರಿಗೆ ತುಂಬ ಚೆನ್ನಾಗಿದೆ ಟೈಮ್ ಅಂತ ಹೇಳ್ತೀನಿ. ಅವರು ಕೂಡ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಬೋದು. 7 ಮತ್ತು 8ರಲ್ಲಿ ಬುಧ, 9ರಲ್ಲಿ ಸೂರ್ಯ ಕೇತು, ತಂದೆ ಆ ಕೆಲಸ ಬರ್ಬೋದು, ದೊಡ್ಡವರು ಹಿರಿಯರ ಆಶೀರ್ವಾದ, ದೊಡ್ಡವ್ರ ಕಡೆಯಿಂದ ಏನಾದರೂ ಗಿಫ್ಟ್ ಸಿಗೋದು, ಇದೆಲ್ಲ ಕೂಡ ಧನುರಾಶಿಯವ್ರಿಗೆ ಸಿಕ್ಕತ್ತೆ. ಹಾಗೆ ಕುಜ ಕೂಡ ತುಂಬ ಚೆನ್ನಾಗಿದ್ದಾನೆ 10ನೇ ಮನೇಲಿ. ಅದು ಕೂಡ ನಿಮಗೆ ಭೂಮಿ ವ್ಯವಹಾರದಿಂದ ತುಂಬ ಚೆನ್ನಾಗಾಗುತ್ತೆ. ಆ ರಿಲೇಟೆಡ್ ನೀವು ಮಾಡ್ಕೊಳ್ಳಿ. ಅದ್ರ ಬಗ್ಗೆ ನೀವು ಅವತ್ತು ಮಾಡ್ಕೊಂಡಾಗ ಯಾವ ಗ್ರಹ ಎಲ್ಲಿದೆ, ಚೆನ್ನಾಗಿರೋ ಗ್ರಹದ ಒಂದು ಕೆಲಸಗಳನ್ನ ನೀವು ಮಾಡ್ಕೊಂಡಾಗ ತುಂಬ ಪಾಸಿಟಿವ್ ಆಗುತ್ತೆ. ಹಾಗೆ ಮಕರ ರಾಶಿಯವ್ರಿಗೂ ಅಷ್ಟೇ ನೋಡಿ, 2ನೇ ಮನೇಲಿ ರಾಹು 3ನೇ ಮನೇಲಿ ಶನಿ. ಆವತ್ತಿನ ದಿನ ನೀವು ಅದನ್ನು ಪಾಸಿಟಿವ್ ಮಾಡ್ಕೊಳ್ಬೇಕು. ಹೇಗಪ್ಪ ಅಂತಂದರೆ 5ನೇ ಮನೇಲಿ ಗುರು ಶುಕ್ರ ಚಂದ್ರ ಇರ್ತಾರೆ. 5ನೇ ಮನೇಲಿ ಗುರು ಶುಕ್ರ ಚಂದ್ರ ಇದ್ದರೆ ನಿಮ್ಮ ಮಕ್ಕಳನ್ನ ಅತಿಯಾಗಿ ನೀವು ಸ್ವಲ್ಪ ಲವ್ ಮಾಡಿ ಮತ್ತು ಮಾತಾಡಿಸಿ ನಿಮ್ಮ ಮಕ್ಕಳ ಕಡೆಯಿಂದ ಏನಾದರೂ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಆವತ್ತಿನ ದಿನ ನೋಡಿ ಹೇಳ್ತಾ ಇದ್ದೀನಿ, ಮಕರ ರಾಶಿಯವರು ಮನೇಲಿ ಯಾರಿಗಾದ್ರೂ ಮಕ್ಕಳಾದರೆ ಅವತ್ತು 5ನೇ ಮನೆ ತುಂಬ ಚೆನ್ನಾಗಾಗ್ತಾರೆ. ಅವರು ವೃದ್ಧಿ ಆಗುತ್ತೆ, ಅವ್ರ ಮನೆ ವೃದ್ಧಿ ಆಗುತ್ತೆ. ಯಾಕಂದರೆ 5ನೇ ಮನೇಲಿ ಗುರು ಶುಕ್ರ ಚಂದ್ರ ಬರ್ತಾನೆ ಅವತ್ತು. ಸೊ ತುಂಬ ಪಾಸಿಟಿವ್ ಇರುತ್ತೆ. ಮಕರ ರಾಶಿಯವ್ರಿಗೆ ತುಂಬ ಪಾಸಿಟಿವ್ ಇರುತ್ತೆ. ಮಕ್ಕಳಿಂದ ತುಂಬ ಚೆನ್ನಾಗಾಗುತ್ತೆ. ಮಕ್ಕಳು ಹುಟ್ಟಿದ್ರು ಕೂಡ ತುಂಬ ಚೆನ್ನಾಗಾಗ್ತೀರಾ ಅಂತ ಹೇಳ್ತೀನಿ. ಮತ್ತು 6ನೇ ಮನೇಲಿ ಬುಧ, 7ನೇ ಮನೇಲಿ ಸೂರ್ಯ ಕೇತು, 8ನೇ ಮನೇಲಿ ಕುಜ ಇದ್ದಾರೆ. ಭೂಮಿ ವಿಷಯ ಸ್ವಲ್ಪ ಅವತ್ತು ಹೋಲ್ಡ್ ಮಾಡಿ. ಮಕರ ರಾಶಿಯವರು ಭೂಮಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅಥವಾ ಯಾವುದಾದ್ರೂ ಗೌರ್ಮೆಂಟ್ ಜಾಬಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಬಿಸ್ನೆಸ್ನ ಹೋಲ್ಡ್ ಮಾಡಿ. ಬೇರೆ ಕೆಲಸ ನಾನೇನು ಹೇಳಿದೆ, ನೀವೇನಾದರೂ ತೊಗೊಳ್ಳಿ ಮಾಡಿ ಅಂತ ಏನು ಹೇಳಿದೆ ಅದೆಲ್ಲ ಮಾಡಿ, ತುಂಬ ಒಳ್ಳೆಯದಾಗತ್ತೆ. ಕುಂಭರಾಶಿಯವ್ರಿಗೂ ತುಂಬ ಚೆನ್ನಾಗಿದೆ. ಕುಂಭರಾಶಿಯವ್ರಿಗೆ ನೋಡಿ 2ನೇ ಮನೇಲಿ ಶನಿ, ರಾಶಿಯಲ್ಲಿ ರಾಹು ಆಲ್ರೆಡಿ ಚೆನ್ನಾಗಿದೆ. ಎಲ್ಲೋ ಕೋರ್ಟು ಕೇಸು ಅಂತ ಎಳಿತಾ ಇರ್ತಾರೆ ಅಂತ ಹೇಳಿದೆ. ಯಾಕಂದರೆ ಕುಜನ ಬದಲಾವಣೆಯಿಂದ ಆ ಥರ ಆಗಿರುತ್ತೆ. ಮತ್ತು 5ನೇ ಮನೇಲಿ ಗುರು ಶುಕ್ರ
ಮತ್ತು ಚಂದ್ರ ಇರೋದ್ರಿಂದ ತುಂಬ ಒಳ್ಳೆ ಕೆಲಸಗಳು ಅವ್ರಿಗೂ. ಹಾಗಾಗಿ ತುಂಬ ಒಳ್ಳೆ ಕೆಲಸಗಳನ್ನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಹಾಗೆ ನಿಮಗೆ ಕುಜ ಒಬ್ಬ ಕೆಟ್ಟಿರ್ತಾನೆ, ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಆ 1-2 ದಿನ ನಿಮಗೆ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗೇ ಇರ್ತೀರ ಅಂತ ಹೇಳ್ತೀನಿ. ಕೊನೆಯದಾಗಿ ಮೀನರಾಶಿಯವ್ರಿಗೂ ಅಷ್ಟೇ ತುಂಬ ಕಷ್ಟ, ಏನಿದೆ ರಾಶಿಯಲ್ಲಿ ಶನಿ ಹಾಗೆ ಹೀಗೆ ಅಂತ ಇದ್ರಿ, ಬಟ್ ಅಲ್ಲೂ ಕೂಡ ರಿಸಲ್ಟು ತುಂಬ ಚೆನ್ನಾಗಿದೆ ನಿಮಗೆ. 7ನೇ ಮನೇಲಿ ಕುಜ ಇರ್ತಾನೆ, ಹಾಗೆ ನೋಡಿ 4ನೇ ಮನೇಲಿ ಗುರು ಚಂದ್ರ ಶುಕ್ರ ಇರ್ತಾರೆ. ನಿಮ್ಮ ತಾಯಿ ಕಡೆಯಿಂದ ಏನಾದರೂ ನಿಮಗೆ ಸಿಗಬಹುದು, ಅಥವಾ ಆ ರಿಲೇಟೆಡ್ ಏನಾದರೂ ಬರ್ಬೋದು. ಈ ಥರ ಒಂದು ಮಿರಾಕಲ್ಸ್ ನಿಮ್ಗೆ ಗೊತ್ತಿರಲ್ಲ, ಇಷ್ಟು ದಿನ ನೀವು ಏನೋ ಬೇಕು ಅನ್ನೋದನ್ನ ನಿಮ್ಗೆ ಸಿಗ್ತಾ ಇರಲ್ಲ, ಅದು ಕೂಡ ನಿಮ್ಮದಾಗತ್ತೆ ಅವತ್ತು ಅಂತ ಹೇಳ್ತೀನಿ. ಮತ್ತು ಎಲ್ಲ ರಾಶಿಯವ್ರಿಗೂ ಹೇಳೋದು ಇಷ್ಟೇ, 12 ರಾಶಿಯವ್ರಿಗೂ 27 ನಕ್ಷತ್ರದವ್ರಿಗೂ ಹೇಳೋದು ಇಷ್ಟೇ. ಆವತ್ತು ಒಂದು 3 ದಿನ ನೀವು ತುಂಬ, ಯಾಕಂದರೆ ಈ ಹಬ್ಬದ ದಿನ ಈ ವಿಷಯ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ನೀವು ತುಂಬ ಒಳ್ಳೆ ಕೆಲಸ ಮಾಡಬೇಕಾ, ಮುಹೂರ್ತ ಕೂಡ ನಮ್ಮ ನಂಬರ್ಗೆ ಕರೆ ಮಾಡಿ, ನಾವು ಮುಹೂರ್ತವನ್ನು ಕೂಡ ಕೊಡ್ತೀವಿ. ಅವತ್ತು ಎಲ್ಲ ಒಂದು ಕೆಲಸವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸರಿ ಮೇಡಮ್, ಹಬ್ಬದ ಶುಭ ದಿನ, ಒಂದು ಶುಭ ಸುದ್ದಿ ಅಂತಾನೆ ಹೌದು. ಧನ್ಯವಾದ ಮೇಡಮ್. ನೋಡಿ, ಸಮಸ್ತ ಕನ್ನಡ ನಾಡಿನ ಜನತೆಗೆ ಇನ್ನೊಂದ್ಸತಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಈ ಒಂದು 3 ದಿನದ ಶುಭ ದಿನದ ಒಂದು ಪಾಸಿಟಿವ್ನ ನಿಮಗೆ ಹೇಳಿದ್ದೀನಿ, ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ಕರ್ನಾಟಕ ಜನತೆಗೂ ಧನ್ಯವಾದವನ್ನು ತಿಳಿಸ್ತೀನಿ. ಹೌದು, ಇವತ್ತು ಹಬ್ಬದ ಶುಭ ದಿನ, ಒಂದು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀವಿ. ಆ 3 ದಿನ ನೀವು ಬಹಳ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಂಡು ಒಳ್ಳೆಯದಾಗಲಿ. ಸೊ ಇದಾಗಿತ್ತು ಇವತ್ತಿನ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.